ಇದು ನಾನು ಮಾಡೋ ಕೊನೆ ಕೆಲಸ ಆದ್ರೂ ಸರಿ, ನನ್ನ ಪ್ರಾಣ ಹೋದ್ರೂ ಸರಿ, ಆ ಪಾಪಿಗಳನ್ನ ಹಿಡಿದು ಮಟ್ಟ ಹಾಕ್ತೀನಿ. ನನ್ನ ಮೇಲೆ ಅಟ್ಯಾಕ್ ಮಾಡ್ಲಿ ಅಥವಾ ನನ್ನ ಟೀಮ್ ಮೇಲೆ ಅಟ್ಯಾಕ್ ಮಾಡ್ಲಿ ಒಪ್ಕೋತೀನಿ. ಆದ್ರೆ ನಿಮ್ಗಳ ಮೇಲೆ ಕೈ ಮಾಡಿರೋದು ಅವ್ರುಗಳು ತಮ್ಮ ಹಳ್ಳನ ತಾವೇ ತೋಡ್ಕೊಂಡಿದ್ದಾರೆ. ಇನ್ನು ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಬೇರೆಯವ್ರು ಹೀಗೆ ಹೇಳಿದ್ರೆ ಸರಿ, ಆದ್ರೆ ನೀನು ಇದೇ ರೀತಿ ಯೋಚನೆ ಮಾಡ್ತೀಯ ಅಂದ್ರೆ ವಿದ್ಯಾ, ಅವ್ರ ಮನುಷ್ಯರೇ ಅಲ್ಲ, ಮನುಷ್ಯ ರೂಪದಲ್ಲಿರೋ ರಾಕ್ಷಸರು. ಅವರಿಂದ ನೀವೇನು ನಿರೀಕ್ಷೆ ಮಾಡಕ್ ಸಾಧ್ಯ? ಅವ್ರಿಗಿರೋ ಒಂದೇ ಗುರಿ ಅಂದ್ರೆ ಅವ್ರ ಗುರಿ ಸಾಧನೆಗೆ ಅಡ್ಡ ಬರೋರ್ನ, ಅದು ನೀನಾಗಿರ್ಬೋದು, ನಿನ್ನ ಕುಟುಂಬದವರಾಗಿರ್ಬೋದು, ನಿನ್ನ ತಂಡ ಆಗಿರ್ಬೋದು, ನಿನ್ನ ಸ್ನೇಹಿತರಾಗಿರ್ಬೋದು, ಯಾರೇ ಆಗಿದ್ರು ಸರಿ, ಅವ್ರನ್ನ ನಿರ್ನಾಮ ಮಾಡೋದು. ನಿನ್ನೆ ನಡೆದ ಘಟನೆ ಒಂದು ಉದಾಹರಣೆ ಅಷ್ಟೇ, ಆದರೆ ಅವ್ರ ಉದ್ದೇಶನ ಅವ್ರು ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೆಲ್ಲ ಒಂದು ಅಂತ್ಯ ಹಾಡ್ತೀನಿ. ನಾಳೆನೆ ಕಮಿಷನರ್ ಹತ್ರ ಮಾತಾಡಿ ನಿಮ್ಮೆಲ್ರಿಗೂ ಪೊಲೀಸ್ ಸೆಕ್ಯೂರಿಟಿ ಅರೇಂಜ್ ಮಾಡ್ತೀನಿ. ಹಾಗೆ ಋಷಿ ಕೂಡ ಸ್ಕೂಲಿಗೆ ಹೋಗಿ ಬರೋಕೆ ಒಂದು ವ್ಯಾನು 2 PC-ಗಳನ್ನ ಅರೇಂಜ್ ಮಾಡ್ತೀನಿ. ಅಲ್ಲ ವಿದ್ಯಾ, ಇಷ್ಟೊಂದು ಟೆನ್ಷನ್ಸ್ ಮಧ್ಯೆ ನಾವು ಬದುಕಬೇಕಾ? ಇಷ್ಟೊಂದು ಒದ್ದಾಟ ಟೆನ್ಷನ್ ನಿನ್ನ ತಲೆ ಮೇಲೆ ಹೇಳ್ಕೊಳ್ಳೋ ಬದಲು ಈ ಕೇಸ್ನ ಬೇರೆಯವ್ರು ವಹಿಸ್ಬಿಡು. ನೀನು ಹೇಳಿದೆಯಲ್ಲ, ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ನೀನು ಕೆಲಸ ಮಾಡೋಕ್ಕಾಗಲ್ಲ ಅಂತ. ಅದೇ ರೀತಿ ನೀನು ಡ್ಯೂಟಿಗೆ ಅಂತ ಹೋದಾಗ ನೀನು ಯಾವಾಗ ಬರ್ತೀಯೋ ಇಲ್ವೋ, ನೀನು ಸುರಕ್ಷಿತವಾಗಿ ಇದೆಯೋ ಇಲ್ವೋ ಅಂತ ನಾವು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ಕೆಲಸಗಳು ನಾವು ಮಾಡೋಕ್ಕೆ ಸಾಧ್ಯನಾ? ಭಾವ, ಏನಾಗಿದೆ ನಿಮಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಾನು UPSC ಎಕ್ಸಾಮ್ಗೆ ಫೀಸ್ ಕಟ್ಟೋಕೆ ಹಣ ಇಲ್ಲದೆ ಕೂತಿದ್ದಾಗ ನನಗೆ ಸಹಾಯ ಮಾಡ್ತೋರಲ್ವಾ ನೀವು? ನಮ್ಮ ಇಡೀ ಕುಟುಂಬದಲ್ಲಿ ಇಷ್ಟು ದೊಡ್ಡ ಕೆಲಸದಲ್ಲಿ ಯಾರೂ ಇಲ್ಲ, ನಿನಗೇನು ಸಹಾಯ ಬೇಕೋ ನಾನು ಮಾಡ್ತೀನಿ ಅಂತ ಹೇಳಿ ಬೆಂತಟ್ತವ್ರಲ್ವಾ ನೀವು? ಹೇಳಿ ಭಾವ, ನಾನು ಈ ಕೆಲಸನ ಕೈಲಾಗದೇ ಇರೋ ಹೇಡಿ ಥರ ಬೇರೆಯವ್ರಿಗೆ ವಹಿಸಿ ಯಾರಿಗೆ ಮಾದರಿ ಆಗಬೇಕು? ನಾನು ಹಾಗೆ ಮಾಡೋದ್ರಿಂದ ನನಗೆ ನಮ್ಮ ಕುಟುಂಬಕ್ಕೆ ಕೀರ್ತಿ ಸಿಗುತ್ತಾ? ಅದು ಹಾಗಲ್ಲಮ್ಮ ವಿದ್ಯಾ. ನೋಡು, ಅವತ್ತು ನಾನು ಅಷ್ಟೆಲ್ಲ ಹೇಳಿದ್ದು ನಿಜ, ಆದರೆ ಹಾಗೆ ಹೇಳೋದ್ರಿಂದ ಇವತ್ತು ನೀನು ಇಂಥ ಪರಿಸ್ಥಿತಿನ ಎದುರಿಸಬೇಕಾಗುತ್ತೆ ಅಂತ ನಾವು ಯಾರು ಖಂಡಿತ ಅನ್ಕೊಂಡಿರ್ಲಿಲ್ಲ. ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ರೆ ನಾನು ಬದುಕಿರೋವರೆಗೂ ನಿನ್ನನ್ನು ಕಣ್ರಪ್ಪೆಯಲ್ಲಿ ಇಟ್ಕೊಂಡು ಕಾಪಾಡ್ತೀನಿ ಅಂತ ನಿಮ್ಮ ತಂದೆಗೆ ಸಾಯುವಾಗ ನಾನು ಕೊಟ್ಟ ಮಾತು ಸುಳ್ಳಾಗಲ್ವಾ? ನಾನು ಅವ್ರಿಗೆ ಮೋಸ ಮಾಡಿದಾಗಲ್ವಾ? ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಾ ವಿದ್ಯಾ? ನೀನು ಕೆಲಸ ಕರ್ತವ್ಯ ಅಂತ ನಿನ್ನ ಪ್ರಾಣಕ್ಕೆ ಅಪಾಯ ತಂದ್ಕೊಂಡ್ರೆ ಅದನ್ನ ನೋಡ್ತಾ ನಾನು ಸುಮ್ಮನೆ ಕೂತ್ಕೊಳ್ಳ? ಇಲ್ಲಮ್ಮ, ನೀನು ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನಿಮ್ಮ ತಂದೆಗೆ ನಾನು ಕೊಟ್ಟ ಮಾತು ನಾನು ಖಂಡಿತ ಉಳಿಸ್ಕೋತೀನಿ. ನಿನ್ನ ಕರ್ತವ್ಯನ ನಿನ್ನ ನಿಷ್ಠೆಯಿಂದ ಮಾಡಬೇಕು, ನಮ್ಮ ಕುಟುಂಬಕ್ಕೆ ಹೆಮ್ಮೆ ತರಬೇಕು ಅನ್ನೋ ಕಾರಣಕ್ಕೆ ನಿನ್ನ ಪ್ರಾಣ ಕಳ್ಕೊಳ್ಳೋಕ್ಕೂ ನೀನು ಸಿದ್ಧವಾಗಿರ್ಬೋದು. ಆದರೆ ನಾನು, ನಿಮ್ಮ ಅಕ್ಕ, ಋಷಿ, ನಾವ್ಯಾರೂ ತಯಾರಿಲ್ಲ. ಅವತ್ತು ನಾನು ಅದನ್ನೆಲ್ಲ ಹೇಳಿರ್ಬೋದು, ಅದು ನನ್ನ ಕರ್ತವ್ಯ ಆಗಿತ್ತು, ಅದಕ್ಕೆ ನಾನು ಹೇಳಿದೆ. ಆದರೆ ಈಗ ಹೇಳ್ತಾ ಇದ್ದೀನಮ್ಮ, ಕರ್ತವ್ಯ, ನಿಷ್ಠೆ, ಆದರ್ಶಗಳು ಇವೆಲ್ಲ ಬೇರೆ, ಜೀವನದ ಸತ್ಯನೇ ಬೇರೆ. ಹಿಂದೆ ನಾನು ಹೇಳಿದ್ನೆಲ್ಲ ನೀನು ಮರ್ತ್ಬಿಡು, ನಾನು ಮರ್ತ್ಬಿಡ್ತೀನಿ. ಈಗ ನಾನು ಯೋಚಿಸ್ತಿರೋದು ವಾಸ್ತವದ ಬಗ್ಗೆ. ಯೋಧರು ನಮ್ಮ ದೇಶನ ಕಾಯ್ತಾರೆ. ಯಾಕಂದ್ರೆ ಪೊಲೀಸ್ ಆದ ನಾವು ಸಮಾಜದ ಕ್ರಿಮಿಗಳಿಂದ ಅವ್ರ ಕುಟುಂಬದವ್ರನ್ನ, ಈ ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆನ ಕಾಪಾಡ್ತೀವಿ ಅನ್ನೋ ಭರವಸೆ ಇಲ್ಲ. ಐ ಆಮ್ ಸಾರಿ ಭಾವ, ಈ ಜವಾಬ್ದಾರಿಯಿಂದ ನಾನು ಯಾವತ್ತೂ ತಪ್ಪಿಸ್ಕೊಳ್ಳೋದಿಲ್ಲ. ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ ಇವ್ರನ್ನೆಲ್ಲ ಮುಗಿಸ್ತೀನಿ. ವಿದ್ಯಾ, ನಾನು ಹೇಳಬೇಕು ಅನ್ಕೊಂಡಿದ್ದನ್ನೆಲ್ಲ ಹೇಳ್ಬಿಟ್ಟಿದ್ದೇನಮ್ಮ. ಇಷ್ಟ್ರ ಮೇಲೆ ನಿನ್ನ ಇಷ್ಟ. ಒಂದು ವೇಳೆ ಈ ಕೇಸ್ನ ಬೇರೆಯವ್ರು ವಹಿಸ್ಕೊಟ್ರು ನಿನ್ನ ಮೇಲಿನ ಪ್ರೀತಿ, ಗೌರವ, ವಿಶ್ವಾಸ ನಮಗೆ ಕಡಿಮೆ ಆಗಲ್ಲ, ಹಾಗೇ ಇರುತ್ತೆ. ಇಲ್ಲ, ನನ್ನ ನಿರ್ಧಾರ ಬದಲಾಗಲ್ಲ, ನಾನು ಇದೇ ಕೇಸಲ್ಲಿ ಮುಂದುವರಿತೀನಿ ಅಂತಿದ್ರೆ ಖಂಡಿತ ಮುಂದುವರಿಸು. ನಮ್ಮ ಬಗ್ಗೆ ಯೋಚನೆ ಮಾಡಬೇಡ, ನಮ್ಮ ಬೆಂಬಲ ನಿನ್ ಖಂಡಿತ ಇದೆ. ನಿಜ ಹೇಳಬೇಕು ಅಂದ್ರೆ ನಾನು ಇಷ್ಟೆಲ್ಲ ಮಾತಾಡಿದ್ರು ನಿನ್ನ ನಿರ್ಧಾರ ಬದಲಾಗಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಗೋ ಆನ್, ಡೂ ವಾಟ್ ಯು ಹ್ಯಾವ್ ಟು ಡೂ.
ಚಿಕ್ನ ಒಂದು ಊರಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಮೇಡಮ್. ಬಹುಶಃ ನೀವು ಹುಡುಕ್ತಾ ಇದ್ದೀರ ಅಂತ ಗೊತ್ತಾಗಿ ಎಲ್ಲೋ ತಪ್ಪಿಸ್ಕೊಂಡಿರ್ತಾನೆ ಮೇಡಮ್. ಬಿಡಿ ಮೇಡಮ್, ಈಗ ಹುಡುಗಿ ಸತ್ತೋಗ್ಬಿಡ್ತೀನಿ ಮೇಡಮ್. ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್, ನನಗೆ ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಮೇಡಮ್. ಅವ್ನು ರೋಡಲ್ಲಿ ಅವನ ಹೆಸರಲ್ಲಿ ಜನ ಎಲ್ಲ ಹೊಡಿತಾರೆ ಮೇಡಮ್. ನಿಮ್ಗೆ ಗೊತ್ತಿಲ್ಲ ಮೇಡಮ್, ನಮ್ಗೆ ಮೇಡಮ್ ನನ್ನ ಪ್ಲೀಸ್ ಮೇಡಮ್. ಅಂದ್ರೆ ನೀನ್ ವಿಷಯ ಕಲೆಕ್ಟ್ ಮಾಡ್ತಿರೋ ದಾರಿ ಎಲ್ಲ ಬಂದಾಯ್ತು ಅಂತನಾ? ಹಾಗಾದ್ರೆ ನಿನ್ನ ಪ್ರಯೋಜನ ನಮ್ಗಿಲ್ಲ. ನೀನು ಮಾಹಿತಿದಾರನಾಗಿ ನಮ್ಗಿರೋದ್ ಬೇಡ. ರಾಮದಾಸ್, ಇವನನ್ನ ನಮ್ಮ ಕಸ್ಟಡಿಗೆ ತಗೋಣ. ನನ್ನ ಪ್ರಕಾರ ಇವನು ನಮ್ಮ ಕಸ್ಟಡಿಗೆ ತಗೊಂಡ್ರೆ ನಮಗೆ ಪ್ರಾಬ್ಲಮ್. 3 ಹೊತ್ತು ಊಟ ಕೊಟ್ಟು ಮಲಗೋದಕ್ಕೆ ಜಾಗ ಕೊಟ್ಟು ಸುಮ್ಮನೆ ನಮ್ಮ ಟೈಮ್ನು ವೇಸ್ಟ್ ಮಾಡಿಕೊಂಡು ಬಿಟ್ಬಿಡೋಣ ಅಂದರೆ ಅದು ಇನ್ನೂ ದೊಡ್ಡ ಪ್ರಾಬ್ಲಮ್. ಏನ್ ರಾಮದಾಸ್ ಅದು? ನಮಗೆ ಮಾಹಿತಿ ಕೊಡೋನು ನಾಳೆ ನಮ್ಮ ಬಗ್ಗೆ ಮಾಹಿತಿ ಕೊಡಲ್ಲ ಅಂತ ಏನು ಗ್ಯಾರಂಟಿ? ಕರೆಕ್ಟ್ ರಾಮದಾಸ್. ನಿಯತ್ತಾಗಿ ಕೆಲಸ ಮಾಡೋದಕ್ಕೆ ಇವನೇನ್ ನಮ್ಮ ಅಣ್ಣನ ತಮ್ಮನ? ಆಫ್ಟರ್ ಆಲ್ ದುಡ್ಡಿಗೋಸ್ಕರ ಕೆಲಸ ಮಾಡ್ತಿರೋ ನಾಯಿ. ಅದಕ್ಕೆ ನನಗೊಂದು ಐಡಿಯಾ ಬಂದಿದೆ. ಇವನನ್ನ ಇಲ್ಲೇ ಮುಗಿಸ್ಬಿಡೋಣ. ಕರೆಕ್ಟ್ ರಾಮದಾಸ್. ಹೇಗಿದ್ರು ಸಾಯ್ತಿದ್ದಾನೆ. ರಾಮದಾಸ್, ಒಂದ್ 10 ಏಟ್ ಹೊಡೆದ್ರೆ ಸತ್ತು ಹೋಗ್ತಾನೆ ಅನ್ಸುತ್ತಲ್ಲ. ಈ ಬಾಡಿಗೆ ರಿವಾಲ್ವರ್ ನೆಸೆಸಿಟಿ ಇಲ್ಲ. ವೇಸ್ಟ್ ಬಾಡಿಗೆ ಒಂದು ಬುಲೆಟ್ ವೇಸ್ಟ್. ಮ್ಯಾಮ್ಶಿ, ಇನ್ನು 10 ಏಟಲ್ಲಿ ಸಾಯಿಸಲ್ಲ. 500 ರೂಪಾಯಿ ಬೆಟ್. ನಾನು ಒಂದೇ ಏಟಲ್ಲಿ ಸಾಯ್ತೀನಿ. ಹೊಡಿಬೇಡಿ ಮೇಡಮ್, ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಮೇಡಮ್. ಈಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಮೇಡಮ್. ಅವನ ಬಗ್ಗೆ ನಾನು ಕೇಳ್ತಾ ಇಲ್ಲ, ಅವನು ಈಗ ಎಲ್ಲಿದ್ದಾನೆ ಅಂತ ಕೇಳ್ತಾ ಇರೋದು. ಉತ್ತರಳ್ಳಿ ಒಂದು ಮನೆ ಇದೆ ಸರ್. ಅವನು ಅವಾಗ ಅಲ್ಲಿ ಹೋಗ್ತಾ ಇರ್ತಾನೆ ಸರ್. ಅವನು ರಾತ್ರಿ ಕೂಡ ಅಲ್ಲೇ ಇರ್ತಾನೆ ಸರ್. ಅವನಿಗೆ ಹೊಸ ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರೆ ಸರ್. ಅವ್ರನ್ನೆಲ್ಲ ಅಲ್ಲಿ ಗುಟ್ಟಾಗಿಟ್ಟಿದ್ದಾನೆ ಸರ್. ಅಡ್ರೆಸ್ ಹೇಳ ಸಾಕು. ನಂಬರ್ 67 SC ರೋಡ್ ಉತ್ತರಳ್ಳಿ ಮೇಡಮ್. ಈ ಅಡ್ರೆಸ್ ನಾನು ಏನಾದ್ರು ಹೇಳಿದೆ ಅಂತ ಹೇಳಿದ್ರೆ ಅವ್ನು ನಾನು ಸಾಯಿಸ್ಬಿಡ್ತಾನೆ ಸರ್. ನನ್ನ ನ್ಯಾನ್ಸಿ ಮತ್ತೆ ನಾನು ಜಾವಿದ್ ಫೋಟೋನ ತೋರಿಸಿ ಒಬ್ಬನ ವಿಚಾರಣೆ ಮಾಡಿದ್ವಿ. ಅವನು ನಮಗೆ ತುಂಬಾ ಮುಖ್ಯವಾದ ಮಾಹಿತಿನೇ ಕೊಟ್ಟಿದ್ದಾನೆ ಮೇಡಮ್. ಏನದು? ಮೇಡಮ್, ಜಾವಿದ್ ಯಾವಾಗಲೂ ಉತ್ತರಾಳಿಲಿರೋ ಈ ಅಡ್ರೆಸ್ಸಿಗೆ ಹೋಗ್ತಾ ಇರ್ತಾನೆ. ಗುಡ್ ವರ್ಕ್ ರಾಮದಾಸ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಆದ್ರೆ ಮೇಡಮ್, ಅಲ್ಲಿ ಯಾರು ಇದ್ದಾರೆ, ಅವನು ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದಾನೆ ಯಾರಿಗೂ ಗೊತ್ತಿಲ್ಲ. ನನಗನ್ಸುತ್ತೆ ನಾವು ಹುಡುಕ್ತಾ ಇರೋ ಭಯೋತ್ಪಾದಕರನ್ನ ಅವನು ಆ ಮನೇಲಿ ಇಟ್ಟಿರಬಹುದು ಅಂತ. ಗುಡ್. ಮೇಡಮ್, ನೀವು ಪರ್ಮಿಷನ್ ಕೊಟ್ರೆ ನಾವು ಈಗಲೇ ಆ ಮನೆ ಮೇಲೆ ದಾಳಿ ಮಾಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಕೋರ್ ಟೀಮ್ ಜೊತೆ ಡಿಸ್ಕಸ್ ಮಾಡಿ ರೇಟ್ ಪ್ಲಾನ್ ಮಾಡೋಣ. ಮನೋಜ್, ಟೀಮ್ನ ಕರ್ಕೊಂಡು ನನ್ನ ಚೇಂಬರ್ ಒಳಗೆ ಬನ್ನಿ. ಯಾ ರಾಮದಾಸ್, ನ್ಯಾನ್ಸಿಯಲ್ಲಿ? ಮೇಡಮ್, ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ಜಾವಿದ್ ಹುತ್ರಳ್ಳಿಲಿರೋ ಆ ಮನೇಲಿದ್ದಾನೆ ಅಂತ ಗೊತ್ತಾದ ತಕ್ಷಣನೇ ನ್ಯಾನ್ಸಿ BBMP ಸ್ವೀಪರ್ ಥರ ಅಲ್ಲಿ ವಾಚ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ ರಿಪೋರ್ಟ್ ಮಾಡಿ ರೈಟ್ ಪರ್ಮಿಷನ್ ತೊಗೊಂಡೋಗೋಣ ಅಂತ ಬಂದೆ ಮೇಡಮ್. ಓಕೆ, ಕೂತ್ಕೊಳ್ಳಿ. ಓಕೆ, ನಾನೀಗ ಹೇಳೋ ಪ್ರತಿಯೊಂದು ಮಾತು ನಿಮ್ಮಲ್ಲೇ ಇರಬೇಕು. ಒಂದು ಅಕ್ಷರ ಕೂಡ ನನ್ನ ಚೇಂಬರ್ ಬಿಟ್ಟು ಹೊರಗೆ ಹೋಗಬಾರ್ದು. ಜಾವೇದ್ ಯಾವ ಮನೇಲಿದ್ದಾನೆ ಅನ್ನೋ ಇನ್ಫಾರ್ಮೇಶನ್ ನಮಗೆ ಸಿಕ್ಕಿದೆ. ಸೊ ಇವತ್ತು ಆ ಮನೆ ಮೇಲೆ ನಾವು ರೇಡ್ ಮಾಡಬೇಕು. ಆ ರೇಡ್ ಮಾಡೋಕೆ ಪ್ಲಾನ್ ಅನ್ನ ನಮ್ಮ ಚೇಂಬರ್ ಇಂದಾನೆ ಮಾಡೋಣ. ರಾಮದಾಸ್, ನೀವೀಗ್ಲೇ ಹೋಗಿ ನ್ಯಾನ್ಸಿನ್ ಜಾಯಿನ್ ಆಗಿ. ಜಾವೇದ್ ಬಚ್ಚಿಟ್ಕೊಂಡಿರೋ ಮನೆ ಮೇಲೆ ಪೂರ್ತಿ ನಿಗಾ ಇಡಿ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಪ್ರತಿ ನಿಮಿಷನೂ ನೀವು ನನಗೆ ತಿಳಿಸ್ತಾ ಇರಬೇಕು.
ಹಾಗೆ ಆ ರಸ್ತೆನಲ್ಲಿ ಒಟ್ಟು ಎಷ್ಟು ಮನೆಗಳಿವೆ, ಜನರ ಓಡಾಟ ಹೇಗಿದೆ, ಆ ರಸ್ತೆಗಿರುವಂತಹ ಲಿಂಕ್ ರಸ್ತೆಗಳು ಯಾವುವು, ಹಾಗೆ ಬೈ ಚಾನ್ಸ್ ಜಾವೇದ್ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ರೆ ಅದಕ್ಕೆ ಅವನು ಯಾವ ರಸ್ತೆನ ಉಪಯೋಗಿಸಬಹುದು, ಇದೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನನಗೆ ಹೇಳಿ. ಓಕೆ ಮೇಡಮ್. ಮುಖ್ಯವಾಗಿ ಆ ಮನೇಲಿ ಏನಾದ್ರೂ ಚಟುವಟಿಕೆ ನಡೀತಾ ಇದೆಯಾ ಅಂತ ನೀವು ಕಂಡು ಹಿಡಿಬೇಕು. ಹಾಗೆ ನಾವು ರೇಡ್ ಮಾಡೋಕ್ ಮುಂಚೆ ಆ ಮನೇಲಿ ಒಟ್ಟು ಎಷ್ಟು ಜನ ಇದ್ದಾರೆ ಅನ್ನೋ ಸೂಕ್ಷ್ಮವಾದ ಮಾಹಿತಿನೂ ನನಗೆ ಬೇಕೇ ಬೇಕು. ಆಲ್ರೈಟ್, ಬೈ ಚಾನ್ಸ್ ಜಾವೇದ್ ಮನೆಯಿಂದ ಹೊರಗೆ ಬಂದ್ರೆ ನೀವೊಬ್ರು ಅವನ್ನ ಫಾಲೋ ಮಾಡಿ, ಇನ್ನೊಬ್ರು ಆ ಮನೆ ಮೇಲೆ ನಿಗಾ ಇಟ್ಟಿರಿ. ಓಕೆ? ಓಕೆ ಮೇಡಮ್. ಎನಿ ಡೌಟ್ಸ್ ರಾಮದಾಸ್? ನಥಿಂಗ್ ಮೇಡಮ್. ಫೈನ್, ಆಲ್ ದಿ ಬೆಸ್ಟ್. ಹೊರಡಿ ನೀವು. ಥ್ಯಾಂಕ್ ಯು ಮೇಡಮ್. ಈಗ ನಾವು 4 ಜನ ಜಾವೇದ್ ಬಚ್ಚಿಟ್ಕೊಂಡಿರೋ ಆ ಮನೆ ಮೇಲೆ ದಾಳಿ ಹೇಗ್ ಮಾಡೋದು ಅಂತ ಪ್ಲಾನ್ ಮಾಡಬೇಕು. NSG ಸ್ಕ್ವಾಡ್ನ ಕರೆದು ಅವ್ರ ಸಹಾಯ ತಗೊಳಕ್ಕೆ ನಮಗಾಗಲ್ಲ, ಯಾಕಂದ್ರೆ ಅವರು ಪ್ರೊಸೀಜರ್ ಪ್ರಕಾರ ಬರ್ತಾರೆ, ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ಈ ಕೇಸ್ನ ನಾವು ಆ ಜುರಿಸ್ಡಿಕ್ಷನ್ ಅಲ್ಲಿ ಬರುವಂತಹ ಪೊಲೀಸ್ ಅವರ ಸಹಾಯ ತಗೋಬೇಕು ಅಂತ ಅನಿಸ್ತಾ ಇದೆ. ಬಟ್ ಅವ್ರ ಸಹಾಯ ತಗೊಂಡ್ರೆ ಈ ಕೇಸಿನ ವಿಷಯ ಹೊರಗೆ ಲೀಕ್ ಆಗೋ ಒಂದು ಸಾಧ್ಯತೆ ಇರುತ್ತೆ. ಆದ್ರೆ ಆ ಚಾನ್ಸ್ನ ನಾವು ತಗೊಳ್ಳೇಬೇಕು ಅನ್ನಿಸ್ತದೆ. ಮೇಡಮ್, ACP ಲೋಕೇಶ್ ಕೈ ಕೆಳಗೆ ಪಳಗಿರೋ ಒಳ್ಳೆ ಟೀಮ್ ಇದೆ, ನಾವು ಅವ್ರನ್ನ ಬಳಸ್ಕೋಬೋದಲ್ವಾ? ಹಾಗಿದ್ರು ನಿಮಗೆ ಅವ್ರ ಪರಿಚಯ ಇದೆ, ನೀವು ಕೇಳಿದ್ರೆ ಖಂಡಿತವಾಗೂ ಅವ್ರ ಟೀಮ್ನ ಕಳಿಸ್ಕೊಡ್ತಾರೆ. ದ್ಯಾಟ್ಸ್ ಅ ಗುಡ್ ಐಡಿಯಾ. ನಾನು ಈಗಲೇ ಲೋಕೇಶ್ ಅವ್ರ ಹತ್ರ ಮಾತಾಡ್ತೀನಿ. ನಾನು ಯಾವತ್ತು ಫೋನ್ ಮಾಡಿ ಅವ್ರಿಗೆ ಸಹಾಯ ಕೇಳಿದ್ರು ಅವ್ರಿಲ್ಲ ಅಂದಿಲ್ಲ, ಟೀಮ್ನ ಕಳ್ಸಿಕೊಟ್ಟಿದ್ದಾರೆ. ಮೇಡಮ್, ನಾವು ದಾಳಿ ಮಾಡೋ ಸಮಯದಲ್ಲಿ ಆಂಟಿ ಸೈನೈಡ್ ಕಿಟ್ನ ಸೇಫರ್ ಸೈಡ್ಗೆ ನಮ್ಮ ಜೊತೆ ಇಟ್ಕೊಳ್ಳೋದು ಒಳ್ಳೆಯದು. ಯಾಕೆಂದ್ರೆ ಇಜಾಜ್ನ ಊಟದಲ್ಲಿ ಸೈನೈಡ್ ಹಾಕಿ ಸಾಯಿಸೋದನ್ನ ನಾವು ಮರೆಯೋಕ್ಕಾಗಲ್ಲ. ದಟ್ಸ್ ರೈಟ್ ಮನೋಜ್. ಹಾಗೆ ನಾವು ಈ ಮನೆ ಮೇಲೆ ಮಾಡೋ ದಾಳಿನ ಕತ್ಲೆ ಆದ್ಮೇಲೆ ಮಾಡೋಣ. ಆಗ ನಮಗೆ ಜನರ ಹಾಗೂ ಟ್ರಾಫಿಕ್ನ ತೊಂದರೆ ಇರೋದಿಲ್ಲ. ರಾಮದಾಸ್ಗೆ ಈ ರೇಡ್ನ ಲೀಡ್ ಮಾಡೋಕೆ ಹೇಳ್ತೀನಿ. ಅನ್ಸಾರಿ ಅಂಡ್ ಮನೋಜ್, ಇದು ಅಡ್ರೆಸ್. ಈ ಏರಿಯಾ ಮ್ಯಾಪ್ನ ನೀವು ತಗೊಂಡು ಅದನ್ನ ಸ್ಟಡಿ ಮಾಡಿ ನನಗೆ ರಿಪೋರ್ಟ್ ಮಾಡಿ. ಮೇಘ್ನಾ, ನೀವು ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡಿ ರೇಡ್ಗೆ ಬೇಕಾಗೋ ವಾರೆಂಟ್ನ ರೆಡಿ ಮಾಡಿಸ್ಕೊಳ್ಳಿ. ಓಕೆ ಮೇಡಮ್. ನಾನು ಅಷ್ಟರಲ್ಲಿ ಸೈನೈಡ್ ಆಂಟಿಡೋಟ್ ಕಿಟ್ನ ವ್ಯವಸ್ಥೆ ಮಾಡ್ತೀನಿ. ಓಕೆ ಮೇಡಮ್.